ಇದೇನು ಗುರು, ಈ ಅಮ್ಮ ಇದ್ದಕ್ಕಿದ್ದಂಗೆ ಬಂದು ಬಾಂಬ್ ಹಾಕ್ಬಿಟ್ಲು. ನಮ್ಮ ಸಚಿನ್ ಕತೆ ಯಾಕೆ ಪುಟ್ಟಕ್ಕ, ನಿನ್ ಮಗಳು ಬೇರೆ ಯಾರನ್ನ ಪಿರುತಿ ಮಾಡ್ತಾವಳ? ಇಲ್ಲಾಂದ್ರೆ ನಿನ್ ಮಾತಿಗೆ ಬೆಲೆ ಕೊಡಕ್ಕಿಲ್ವಾ? ನಮ್ ಸುಮಾ ತಾಯಿ ಮಾತಿಗೆ ಯಾವತ್ತಿಗೂ ತಲೆಬಾಗುವಂತ ಮಗಿ. ಅವ್ವ ಹೇಳದ್ಕೆ ಯಾವತ್ತು ಇಲ್ಲ ಅನ್ನಕ್ಕಿಲ್ಲ. ಅಲ್ಲ, ಅಮ್ಮ ಮಗಳು ಮುಖ ಮುಖ ನೋಡ್ತಿದ್ರಲ್ಲ, ಅದಕ್ಕೆ ಹಂಗೆ ಹೇಳ್ದೆ. ಪುಟ್ಟಕ್ಕ, ನನ್ನ ಮಗನು ತುಂಬಾ ಒಳ್ಳೆಯವನು, ಕೈ ತುಂಬಾ ಸಂಬಳ ಬರ್ತದೆ. ನೀನು ಒಂದೇ ಒಂದ್ಸಲ ಮನ್ಸ್ ಮಾಡು, ಸಂಬಂಧ ಬೆಳೀತದೆ. ಅಲ್ಲ, ಅದು ನೀವು ನಿಂತ ಕಾಲ ಮೇಲೆ ಹಿಂಗೆಲ್ಲ ಕೇಳ್ಬಿಟ್ರೆ ನಾನು ಏನು ಹೇಳಮ್ಮ? ಒಪ್ಕೋ ತಾಯಿ, ಒಪ್ಕೋ. ನಿನ್ನಿಂದ ಈ ಊರು ಉದ್ಧಾರ ಆಗಿದೆ. ನಿನ್ ಮಗಳಿಂದ ಕಾಲಕ್ಕೂ ಊರು ಸಮೃದ್ಧಿ ಆಗಿರ್ಲಿ. ಅಲ್ಲ, ಸ್ವಲ್ಪ ಟೈಮ್ ಕೊಡಿ. ಅವ್ರ ಮನೆಗೆ ಹೋಗಿ ಯೋಚನೆ ಮಾಡಿ ತಿಳಿಸ್ತಾರೆ. ಅದು ಮದುವೆಗೆ ಎಲ್ಲರ ಅಭಿಪ್ರಾಯನೂ ಮುಖ್ಯ ಅಲ್ವೇ? ತಾಯಿ ಇಲ್ಲೇ ಅವಳೆ, ಮಗಳೂ ಇಲ್ಲೇ ಅವಳೆ, ಅದ್ರಾಗೆ ಯೋಚನೆ ಮಾಡೋ ಅಂಥದ್ದು ಏನೈತೆ? ಒಂದ್ಕಿತ ಗಂಡು ಹೆಣ್ಣು ಒಬ್ರಿಗೊಬ್ರು ನೋಡ್ಲಿ, ಒಪ್ಕೆ ಆದ್ರೆ ಲಗ್ನ ಆಗ್ಲಿ. ಒಪ್ಕೋ ತಾಯಿ, ಒಪ್ಕೋ. ಸುಮಾ, ಒಪ್ಕೋಬೇಡ ಸುಮಾ, ಬೇಡ ಅಂತೇಳು, ಬೇಡ ಅಂತೇಳು, ಒಪ್ಕೋಬೇಡ ಸುಮಾ. ಯೋಚನೆ ಮಾಡ್ತೀನಿ ಅಂತ ಹೇಳು ಸುಮಾ. ಪಾಪ ಕಣೆ ಸಚಿನ್ನು, ನಿನ್ ಪ್ರೀತಿನ ಬಲಿ ಕೊಡ್ಬೇಡ ಪ್ಲೀಸ್ ಸುಮಾ, ಹೇಳೆ. ಅವ್ವ, ನೀನು ಹೇಗೆ ಹೇಳ್ತೀಯೋ ಹಾಗೆ.